ಹಾಸ್ಪಿಟ್ಲು ಎಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡೋದು, ಆದರೂ ಏನು ನಮಗಾಗಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಆರೋಗ್ಯದಲ್ಲಿ ತುಂಬ ಚೇತರಿಸ್ಕೊಂಡೆ. ಸ್ವತಃ ಭಕ್ತರೇ ಕಾವಡೆ ಹಾಕೋದ್ರಿಂದ ಕಾವಡೆ ಶಾಸ್ತ್ರದಲ್ಲಿ ಏನಿದೆ, ಏನ್ ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ ಹೇಳುವಂಥದ್ದು ವಿಶೇಷ. ಸಾಯಂಕಾಲ ಆಯ್ತು ಅಂದ್ರೆ ತುಂಬಾ ಮೈ ತುಂಬಾ ಅಲರ್ಜಿ ಆಯ್ತಾ ಇತ್ತು. ಮಾಡಿದ್ರೆ ದೇವ್ರಗಳೇ ಇಲ್ಲ. ನಂಬಿಕೆ ಇಟ್ಕೊಂಡು ಬನ್ನಿ. ಎಲ್ಲಾ ಕ್ಷೇತ್ರಕ್ಕೆ ಹೋಗಿದ್ದೀವಿ, ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ. ನಂಬಿಕೆ ಇಟ್ಕೊಂಡು ಬಂದವರಿಗೆ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ಇದೇ ಮೇ 27 ಮಂಗಳವಾರದಂದು ಭಕ್ತ ಸಾಗರವೇ ನೆರೆದಿತ್ತು. ಯಾಕಂದ್ರೆ ಅಂದು ಅಮಾವಾಸ್ಯೆಯ ಪ್ರಯುಕ್ತ ನಡೆದ ಪ್ರತ್ಯಂಗಿನಿ ಹೋಮಕ್ಕೆ ಹಾಗೂ ತೀರ್ಥ ಸ್ನಾನಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾಗಿದ್ರು. ಸಾಲು ಸಾಲು ಭಕ್ತರು ದೇವಿಯ ದರ್ಶನಕ್ಕಾಗಿ ಬೆಳಗಿನಿಂದ ಕಾದು ನಿಂತಿದ್ರು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರತ್ಯಂಗಿನಿ ಹೋಮ ವಿಜೃಂಭಣೆಯಿಂದ ನೆರವೇರಿತು. ಭಕ್ತರ ಅನುಕೂಲಕ್ಕಾಗಿ ದೇವಾಲಯದಲ್ಲಿ ಎಲ್ಲವನ್ನ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು. ತಾಯಿಗೆ ನೈವೇದ್ಯ ಮಾಡಿದ ನೀರಿನಿಂದ ತೀರ್ಥ ಸ್ನಾನ ಮಾಡಲು ಭಕ್ತರು ಸಾಲುಗಟ್ಟಿ ಕಾದು ನಿಂತಿದ್ರು. ಯಾಕಂದ್ರೆ ಈ ದೇವಿಗೆ ಅಭಿಷೇಕ ಮಾಡಿದ ನೀರಿನಿಂದ ಮಾಡುವ ತೀರ್ಥ ಸ್ನಾನದಿಂದ ಹಲವು ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುವ ಉದಾಹರಣೆಗಳಿವೆ. ಇಂತಹ ಹಲವು ವಿಶೇಷತೆಗಳಿಂದಲೇ ಇಂದು ಈ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿ ಖ್ಯಾತಿಯಾಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಳ್ಳಿ, ಹುಲ್ಕೆರೆ, ಕೊಪ್ಪಲು ಗ್ರಾಮಗಳ ನಡುವೆ ಬರುವ ಈ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಠವು ಇದೀಗ ರಾಜ್ಯಾದ್ಯಂತ ಮನೆಮಾತಾಗಿದೆ. ಇಲ್ಲಿಗೆ ನಂಬಿಕೆ ಮತ್ತು ಶ್ರದ್ಧೆಯಿಂದ ಬರುವ ಭಕ್ತಾದಿಗಳಿಗೆ ಅದೆಂತಹದೇ ಸಮಸ್ಯೆ ಇದ್ರೂ ಬಗೆಹರಿಸುವ ಶಕ್ತಿ ಹಾಗೂ ಈ ಪವಾಡ ಬಸಪ್ಪನವರ ಸನ್ನಿಧಿಯಲ್ಲಿದೆ. ಜೊತೆಗೆ ಬಸಪ್ಪನವರು ಈ ಕ್ಷೇತ್ರದ ವಿಶೇಷತೆ ಹಾಗೂ ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ರಾಜೇಶ್ ಗುರೂಜಿಯವರು ಸಹ ತಮ್ಮ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟು ಬರುವ ಭಕ್ತಾದಿಗಳ ಸಮಸ್ಯೆಗೆ ಸೂಕ್ತ ಸಲಹೆ ಸೂಚನೆ ಹಾಗೂ ಪರಿಹಾರಗಳನ್ನು ನೀಡುತ್ತಾರೆ. ಇದೇ ವೇಳೆ ಮಾತನಾಡಿದ ರಾಜೇಶ್ ಗುರೂಜಿ, ಇಲ್ಲಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಕವಡೆ ಶಾಸ್ತ್ರದ ಮೂಲಕ ಭಕ್ತರ ಸಮಸ್ಯೆ ತಿಳಿಸಲಾಗುತ್ತೆ. ಜೊತೆಗೆ ತಾಯಿಗೆ ಮಾಡಿದ ನೈವೇದ್ಯದ ನೀರಿನಿಂದ ತೀರ್ಥ ಸ್ನಾನ ಮಾಡಿಸಲಾಗುತ್ತೆ. ಇದರಿಂದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಆದರೆ ಇಲ್ಲಿಗೆ ಬರುವಾಗ ನಂಬಿಕೆಯಿಂದ ಬರಬೇಕು. ಸುಮ್ಮನೆ ಒಂದು ಸಾರಿ ಹೋಗಿ ಬರೋಣ ಅಂತ ಬಂದ್ರೆ ಖಂಡಿತ ಒಳ್ಳೆಯದಾಗೋದಿಲ್ಲ ಎಂದರು. ಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರ್ಯಾಯಿಣಿ ಪರಮಾನಂದಿ ಶ್ರುತಿ ಸಂಹಾರಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲ ರಕ್ಷಿಣಿ ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ಓಂ ಪಟ್ ಸ್ವಾಹ. ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೇರ್ಪೇಟೆ ರೋಡು ಕೆಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ ಮತ್ತೆ ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕಾವಡೆ ಶಾಸ್ತ್ರ ಇರುತ್ತೆ. ಸ್ವತಃ ಭಕ್ತರೇ ಕಾವಡೆ ಹಾಕೋದ್ರಿಂದ ಕಾವಡೆ ಶಾಸ್ತ್ರದಲ್ಲಿ ಏನಿದೆ, ಏನ್ ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ ಹೇಳುವಂಥದ್ದು ವಿಶೇಷ. ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಬಂದವರಿಗೆ ಖಂಡಿತ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇಟ್ಕೊಂಡು ಬನ್ನಿ. ಎಲ್ಲಾ ಕ್ಷೇತ್ರಕ್ಕೆ ಹೋಗಿದ್ದೀವಿ, ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ. ನಂಬಿಕೆ ಇಟ್ಕೊಂಡು ಬಂದವರಿಗೆ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಡೆದಾಡುವ ದೇವರೇ ಅಂತೇಳಿ ಪವಾಡ ಬಸವಪ್ಪನವರ ಆಶೀರ್ವಾದ ಕುಡ್ತ ಜಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕುಡ್ತ ಬಿಡಿಸಿರುವಂತ ನಿದರ್ಶನಗಳಿದಾವೆ. ನಂಬಿಕೆ, ಭಕ್ತಿ ಇಟ್ಟು ಬಂದವರಿಗೆ ಖಂಡಿತ ಕುಡ್ತ ಬಿಡಿಸಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಬಿಟ್ಟಿದ್ದಾರೆ. ನಂತರ ಮಾತನಾಡಿದ ಭಕ್ತೆಯೊಬ್ಬರು, ನನಗೆ ಬಹಳ ಅಲರ್ಜಿ ಆಗಿತ್ತು. ಯಾವ ಆಸ್ಪತ್ರೆಯಲ್ಲೂ ವಾಸಿಯಾಗದೆ ಸಾಯೋಣ ಅನ್ಸ್ಬಿಟ್ಟಿತ್ತು. ಆದರೆ ಇಲ್ಲಿಗೆ ಬಂದ ನಂತರ ಅದು ವಾಸಿಯಾಯಿತು. ಜೊತೆಗೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಯಿತು ಅಂತ ಭಾವುಕರಾಗಿ ಕಣ್ಣೀರಿಟ್ರು. ಸಾಯಂಕಾಲ ಆಯ್ತು ಅಂದ್ರೆ ತುಂಬಾ ಮೈ ತುಂಬಾ ಅಲರ್ಜಿ ಆಯ್ತಾ ಇತ್ತು. ಯಾಸು ಮಾಡಿದ್ರೆ ದೇವ್ರಗಳೇ ಇಲ್ಲ. ದೇವ್ರುಗಳೇ ಇಲ್ಲ, ತೋರಿಸ್ತಿಲ್ಲ, ಹಾಸ್ಪಿಟ್ಲು ಇಲ್ಲ. ಎಲ್ಲ ಹಾಸ್ಪಿಟ್ಲು ಎಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡೋದು, ಆದರೂ ಏನು ನಮಗಾಗಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಆರೋಗ್ಯದಲ್ಲಿ ತುಂಬ ಚೇತರಿಸ್ಕೊಂಡೆ. ತುಂಬ ಒಳ್ಳೇದಾಯಿತು ಇಲ್ಲಿ ಬಂದಮೇಲೆ.
ವ್ಯವಹಾರದಲ್ಲೂ ಅಷ್ಟೇ ತುಂಬ ಸಾಲ ಮಾಡ್ಕೊಂಡಿದ್ದು. ಇದ್ದಿದ್ರಲ್ಲಿ ಇಲ್ಲಿ ಬಂದಮೇಲೆ ಸಾಲ ಎಲ್ಲ ತೀರಿಸ್ಕೊಂಡು, ಲೆಕ್ಕ ಹೇಳ್ಬೇಕು ಅಂದರೆ ನಮಗೆ ಬೀದಿಲಿ ಬಿದ್ದಿದ್ದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಇಲ್ಲಿ ಬಂದಮೇಲೆ ಗಾಡಿ ಒಂದು ದುಡಿಮೆಗಂತ ಒಂದು ಗಾಡಿನೂ ಮಾಡಿಕೊಂಡು ಇದ್ದಿದ್ರಲ್ಲಿ ಇವಾಗ ಮನೆ ಕಡೆ ಚೆನ್ನಾಗಿತ್ತು. ಈಗ ಆರೋಗ್ಯದಲ್ಲಿ ಏನಿಲ್ಲ. ಒಂದೇ ಸಲ ಮರೆ ನೀರು ಹಾಕಿಸ್ಕೊಂಡಿದ್ದು, ಒಂದೇ ಸಲಿಗೆ ನನಗೆ ಕಮ್ಮಿ ಆಯಿತು. ಇದಾಗಲೇ ಒಳ್ಳೇದಾಗಿರೋಕ್ಕೆ ಇವಾಗ ಸುಮ್ಮನೆ ದೇವಸ್ಥಾನಕ್ಕೆ ಬಂದೋಗಿ. ಚಿಕ್ಕ ಹುಡುಗಿಯಿಂದ ಇತ್ತು, ಚಿಕ್ಕ ಹುಡುಗಿಯಿಂದ ಇದ್ರೂ ಎಲ್ಲಿ ತೋರಿಸಿದ್ರು, ನಮ್ಮ ಅಪ್ಪ ಅಮ್ಮರು ಎಲ್ಲಿ ತೋರಿಸಿದ್ರು ನನಗೆ ಕಮ್ಮಿ ಆಗಲಿಲ್ಲ. ಇಲ್ಲಿ ಯಾರೋ ಹೇಳಿದ್ರು ಅಂತ ನಮ್ಮ ಮನೆಯವ್ರು ಬಂದಮೇಲೆ, ಇಲ್ಲಿ ಬಂದಮೇಲೆ ಫುಲ್ ಕಮ್ಮಿ ಆಗೋಯ್ತು. ಒಂದೇ ಸಲ ಬಂದಿದ್ದು ಚೆನ್ನಾಗಾಯಿತು. ನಂತರ ಮತ್ತೋರ್ವ ಭಕ್ತಿಯೊಬ್ಬರು ಮಾತನಾಡಿ, ನಮ್ಮ ಮಗಳಿಗೆ ಆರೋಗ್ಯ ಸಮಸ್ಯೆ ಇತ್ತು, ಇಲ್ಲಿಗೆ ಬಂದ ನಂತರ ಅದು ಸರಿ ಹೋಯಿತು. ನಂಬಿಕೆ ಇಟ್ಟು ಇಲ್ಲಿ ಬರಬೇಕು. ಕೆಲವರು ಏನೇನೋ ಕೆಟ್ಟದಾಗ ಮಾತನಾಡ್ತಾರೆ ಈ ಜಾಗದ ಬಗ್ಗೆ, ಅವೆಲ್ಲವೂ ಸುಳ್ಳು ಎಂದರು. ಜನ ಸಾವಿರ ಹೇಳ್ಬೋದು. ಅಂದ್ರೆ ಕೆಲವ್ರು ಹೇಳ್ತಾರೆ ಫೇಕು, ಅವರೆಲ್ಲ ಗುರೂಜಿಗಳೆಲ್ಲ ದುಡ್ಡು ಆ ಟೋಕನ್ ಸಿಸ್ಟಮ್ ದುಡ್ಡು ಮಾಡ್ತಾರೆ. ಅವ್ರು ಯಾವ್ದು ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಮ್ಗಂತೂ ಒಳ್ಳೇದಾಗಿದೆ. ನಮ್ಗೆ ಇಲ್ಲಿ ನಡೀತಾ ಇರೋದೆಲ್ಲ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ. ಫೇಕ್ ಅನ್ಸಂಗಿದ್ರೆ ಯಾರು ಸುಮ್ಮನೆ ಬರ್ತಾರೆ. ಬೇಕಾದ್ರೆ ಯಾರು ಬರ್ತಾರೆ ಸರ್? ನಮಗೊಂದು ಏನಾಗಿತ್ತು ಸರ್, ವೈಫಿಗೆ ಒಂದು ಅಲರ್ಜಿ ಟೈಪಲ್ಲಿ ಯಾವುದೋ ತುಂಬ ಗಂದೆ ಆಗು, ಮೈ ತುಂಬ ಗಂದೆ ಆಗು. ಸಾಯಂಕಾಲ ಆಯ್ತು ಅಂದ್ರೆ ಸ್ಟಾರ್ಟ್ ಆಗೋ, ಬೆಳಗ್ಗೆ ಒಂದು ಇರ್ತಿಲ್ಲ ಸರ್. ಅವಳಿಗೆ ಒಂದು 6 ಮಂತ್ವರೆಗೂ ಅದು ಕಡಿಮೆ ಆಗಿರಲಿಲ್ಲ. ಒಂದು 6 ತಿಂಗಳು ತುಂಬ ನೋವು ತಿಂದ್ಬಿಟ್ಟಿದ್ದಾರೆ. ಮತ್ತು ನಾವು ದುಡ್ಡು ಕಾಸಿನ ವ್ಯವಹಾರದಲ್ಲ ಅಂತ ನಾವು ಹೇಳೋವಷ್ಟೇ ಇಲ್ಲ. ಯಾವಾಗಲೂ ಏನೋ ಒಂದು ಕತೆ ಆಗಬೇಕಾಯ್ತು. ಈ ಅಮ್ಮನ ನಂಬಿ ಬಂದಮೇಲೆ ನಮ್ಗೊಂದು ಒಳ್ಳೇದಾಗಿದೆ. ಎಲ್ಲಿಂದ ಬರ್ತದೆ ಸರ್? ಒಳ್ಳೇದಾಗಿದೆ ಅಂದರೆ ನಮ್ಮ ವ್ಯವಹಾರದಲ್ಲಿ ಇದ್ದಿದ್ರೆ ಒಂದು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ವಿ. ಒಂದೇ ಸರಿ ಏಕದಮ್ ನಾವು ಒಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬದುಕಕ್ಕಾಗಿಲ್ಲ ನಾವು. ಮತ್ತೋರ್ವ ಭಕ್ತ ಮಾತನಾಡಿ, ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡಿ ಇಲ್ಲಿಗೆ ಬಂದೆ. ನನ್ನ ಸಮಸ್ಯೆ ಇಲ್ಲಿಗೆ ಬಂದ ನಂತರ ಬಹಳಷ್ಟು ಬಗೆಹರಿದಿದೆ ಎಂದರು. ಸಾಕಷ್ಟು ದೇವಸ್ಥಾನಗಳು, ಹಾಸ್ಪಿಟಲ್ಗಳು ಎಲ್ಲ ಕಡೆನೂ ಓಡಾಡಿದ್ವಿ. ಸತತ 9 ವರ್ಷಗಳ ಕಾಲ ಅವ್ರಿಗೆ ಕರ್ಕೊಂಡು ಸುತ್ತಾಡ್ಸಿದ್ವಿ. ಬಟ್ ಎಲ್ಲೂ ಸಹ ಒಂದು ಒಳ್ಳೆ ರಿಸಲ್ಟ್ ಸಿಗ್ಲಿಲ್ಲ. ಬಟ್ ನಮ್ಗೆ ಅವಾಗ ಬೇಜಾರಾಗ್ತಾ ಇತ್ತು. ಬಟ್ ಯಾಕೆ ಈ ತರ ಆಗ್ತಿದೆ, ನಾವು ಬೇಜಾರಾಗಿ ಹೋಗಿದ್ವಿ. ಎಲ್ಲಿ ಓಡಾಡಿ ಎಲ್ಲೂ ಸರಿ ಹೋಗ್ತಾ ಇಲ್ವಲ್ಲ, ನಮ್ಗೆ ಸಾಕಾಗೋಗಿದ್ದು. ಅವ್ರು ಹೇಳ್ತಿದ್ರು, ದೇವ್ರೇ ನಂಗೆ ಸಾವು ಕೊಟ್ಬಿಟ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ರು. ಬಟ್ ಅಂತ ವಿಚಾರದಲ್ಲಿ ನಮಗೂ ಬೇಜಾರಾಗಿತ್ತು. ಈ ತರ ಆಗ್ತಿದ್ದಿಲ್ಲ, ನಮಗೂ ಯಾವ್ದೇ ಕೆಲಸ ಮಾಡ್ಬೇಕಂದ್ರೂ ಮನ್ಸಾಗ್ತಿರ್ಲಿಲ್ಲ. ಅವ್ರು ನೋಡಿದಾಗೆಲ್ಲ ಬೇಜಾರಾಗೋದು. ಬಟ್ ಇಲ್ಲಿಗೆ ಬಂದಾಗ ಅದೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲಾ ಜನಗಳಿಗೆ ಹೇಳಕ್ ಇಷ್ಟ ಅಂದ್ರೆ, ಇಲ್ಲಿಗೆ ಬನ್ನಿ, ಈ ಸನ್ನಿಧಿಗೆ ಬನ್ನಿ, ನಿಮ್ಗೂ ಸಹ ಎಲ್ಲಾ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಹೇಳಿದ್ರು, ಲೈಕ್ ನನಗೆ ತುಂಬಾ ಏನೋ ಫ್ರೀ ಅನ್ಸ್ತಿದೆ, ಬಾಡಿ ಎಲ್ಲ ಅವ್ರಿಗೊಂಥರ ಖುಷಿ ಅಂತಾರ ಅನ್ಸ್ತಿದೆ. ಇಲ್ಲಿ ಬಂದಿದ್ಕೆ ದೇವರ ಒಂದು ಕೃಪೆ ಅಂತ ಹೇಳ್ಬೋದು ಸರ್. ಈಗ ಅವ್ರಿಗೆ ಒಂದು ತೀರ್ಥ, ಮೇನ್ ಆಗಿ ಅವರ ಒಂದು ದೇವರ ಒಂದು ತೀರ್ಥ ಪಡ್ಕೊಂಡು ಅವ್ರು ಪ್ರತಿ ಸ್ನಾನ ಮಾಡಿಸಿ ಬಂದಾಗೆಲ್ಲ, ಜೊತೆಗೆ ದೇವ್ರಿಗೆ ಒಂದು ಹೋಮ ಹವನ ಎಲ್ಲ ಮಾಡಿಸಿ ಒಳ್ಳೇದಾಗಿದೆ ಸರ್. ಕವಡೆಶಾಸ್ತ್ರ ಕೇಳಿದ್ರೆ ಸರ್, ಗುರುಗಳ ಒಂದು ಕವಡೆಶಾಸ್ತ್ರ ಕೇಳ್ತೀವಿ. ಅವರು ಏನ್ ಕಾಯಿಲೆ ಇದೆ ಅಂತ ಒಂದೇ ಶಾರ್ಟ್ ಅಲ್ಲೇ ಹೇಳ್ಕೊಟ್ರು, ವಿಚಾರ ತಿಳಿಸ್ಕೊಟ್ರು. ಯಾವ್ದೇ ತರ ಬೇರೆಯವ್ರ ತರ ತುಂಬಾ ಅಲ್ಟಾಡ್ಸ್ತಿಲ್ಲ, ಒಂದೇ ರೀತಿ ಒಂದೇ ಸಮಯದಲ್ಲಿ ಹೇಳ್ಕೊಟ್ರು. ಅವ್ರಿಗೆ ಏನ್ ಕಾಯಿಲೆ ಏನ್ ಅವ್ರಿಗೆ ಕಷ್ಟ ಪಡ್ತಾ ಇದಾರೆ ಅಂತ ಕಷ್ಟನ ತಿಳಿಸ್ಕೊಟ್ರು. ನಮಗೂ ಆ ಕಷ್ಟ ಅರ್ಥ ಆಯ್ತು. ಆಗ ನಮಗೂ ಅನ್ಸ್ತು ಅವ್ರು ಹೇಳಿದ್ ಮಾತು ನಿಜ ಅಂತ ನಾವು ಅರ್ಥ ಮಾಡ್ಕೊಂಡು ಇಲ್ಲಿನೇ ಒಂದು ದೇವಿಯ ಒಂದು ಕೃಪೆ ನಂಬಿ ಇಲ್ಲಿ ನಾವು ಸತತವಾಗಿ ನಾವು ಜೀವನ ಪೂರ್ತಿ ಇಲ್ಲಿ ದೇವಿಯ ಒಂದು ಆಶೀರ್ವಾದ ಪಡ್ಕೊಳ್ತೀವಿ, ರೆಡಿ ಇದ್ದೀವಿ ಸರ್. ಸರ್, ಸಮಸ್ಯೆಗೆ ಸರಳ ಪರಿಹಾರ ಕೊಟ್ರ ಸರ್? ಹೌದು ಸರ್, ಬಂದಿದ್ದ ದಿನನೇ ನಮ್ಗೆ ಇಲ್ಲಿ ಒಂದು ವಿಚಾರದಲ್ಲಿ ಏನ್ ಕಷ್ಟ, ನಮ್ ಕಷ್ಟಕ್ಕೆ ಅವ್ರ ಪ್ರೇರಣೆ ಅವತ್ತೇ ನೇರವಾಗಿ ತಿಳಿಸ್ಕೊಟ್ರು ಸರ್. ಜೊತೆಗೆ ಮತ್ತೊಬ್ಬರು ಭಕ್ತರು ಮಾತನಾಡಿ, ನನಗೆ ಉದ್ಯೋಗದ ಸಮಸ್ಯೆ ಇತ್ತು, ಇಲ್ಲಿಗೆ ಬಂದು ಬಗೆಹರಿತು. ನಿಜಕ್ಕೂ ಇಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಎನರ್ಜಿ ಇದೆ. ನಂಬಿಕೆ ಇಟ್ಟು ಇಲ್ಲಿಗೆ ಬರಬೇಕು ಅಂತ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಇಲ್ಲಿ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ದಿಲ್ಲ, ನಾನು ನೋಡ ಇನ್ನೊಂದ್ಸಲ ಭೇಟಿ ಮಾಡೋಣ ಅಂತೇಳಿ ಈಗ ಒಂದು ತಿಂಗಳಲ್ಲಿ ಕರೆಕ್ಟಾಗಿ ಅಮಾವಾಸ್ಯೆ ದಿನ ಬಂದೆ. ಅವತ್ತು ಬಂದು ಇಲ್ಲೆಲ್ಲ ಜನ ಎಲ್ಲ ಸೇರಿದ್ರಲ್ಲ, ಅದು ನೋಡಿದ್ವಿ. ಅಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡೋದಕ್ಕೆ 3 ತೀರ್ಥ ಸ್ನಾನ ಮಾಡಿ ಅಂತ ಹೇಳಿದ್ರು. ಆಗ ಇವತ್ತಿಗೆ ಲಾಸ್ಟ್ ಒಂದು 3 ಸ್ನಾನ. ಸೊ ಹಂಗೆ ಆರೋಗ್ಯದ ಪರವಾಗಿಲ್ಲ, ಚೆನ್ನಾಗಿ ಸುಧಾರಣೆ ಆಗಿದೆ, ಬದಲಾವಣೆ ಆಗಿದೆ ಸರ್. 6 ವರ್ಷದಿಂದ ಹಾಸ್ಪಿಟ್ಲ್ ತೋರಿಸ್ತಾ ಇದ್ದೀನಿ ಮಿಸ್ಸಸ್. ಎಲ್ಲೋದ್ರೂ ಬರೀ ನಾರ್ಮಲ್, ಎಲ್ಲ ಸ್ಕ್ಯಾನಿಂಗ್ ಥರ ಮಾಡಿಸ್ತೀವಿ, ಎಲ್ಲ ನಾರ್ಮಲ್ ಅಂತಲೇ ಬರುತ್ತೆ. ಬಟ್ ಸಮಸ್ಯೆ ಯಾರು ಏನು ಅಂತ ಹೇಳಲ್ಲ. ಯಾವ ಡಾಕ್ಟ್ರಿಗೆ ಹೇಳಿದ್ರೆ ನಾರ್ಮಲ್ ಇದೆ, ಮಾಮೂಲಿ ಟಾನಿಕ್ ಇದು ಮೆಡಿಸಿನ್ ಕೊಡ್ತಾರೆ, ತಗೊಂಡ್ರು ಒಂದು 2 ದಿನ ಚೆನ್ನಾಗಿರುತ್ತೆ, 3 ದಿನ ಫೋನ್ ಮಾಡಿ. ಹಂಗಾಗಿ ನಾವು 6 ವರ್ಷದಿಂದ ಸುತ್ತಿ ಸಾಕಾಗಿತ್ತು. ಆಮೇಲೆ ನೋಡೋಣ, ಇಲ್ಲ ದೇವಸ್ಥಾನಕ್ಕೆ ಬರೋಣ, ನಮ್ಗೆ ಹತ್ರ ಐತಲ್ಲ ಹೆಂಗಿದ್ರು, ನೋಡೋಣ ಅಂತೇಳಿ ಬಂದಿಲ್ಲಿ ಭೇಟಿ ಮಾಡಿದ್ವಿ. ಮತ್ತು ಶಾಸ್ತ್ರನ ಕೇಳಿದ್ವಿ. ಅವರೇ ಹೇಳೋದು, ನಮ್ಮ ಸಮಸ್ಯೆಗಳು ಏನಿತ್ತು ಅದನ್ನು ನಾವು ಕೇಳೋದಕ್ಕೆ ಮೊದಲೇ ಹೇಳ್ಬಿಟ್ರು, ಈ ಹತ್ರ ಸಮಸ್ಯೆ. ಸೊ ನಾವು ಒಪ್ಕೊಂಡು
ಆಮೇಲೆ ಅವರೇ ಹೇಳಿದ್ರು 3 ದಿನ ತೀರ್ಥ ಸ್ನಾನ ಮಾಡಿ ಹುಷಾರಾಗುತ್ತೆ ಅಂತೇಳಿ. ಸೊ ಲಾಸ್ಟ್ ಅಮಾವಾಸ್ಯಲ್ಲಿ ಬಂದಿದ್ವಿ, ಮಧ್ಯದಲ್ಲಿ ಒಂದ್ಸಲ ಇವತ್ತು 3 ದಿವಸಕ್ಕೆ